ಕನ್ನಡ, ಇಂಗ್ಲಿಷ್ ಮತ್ತು ಗಣಿತದಲ್ಲಿ ಸೇತುಬಂಧದಲ್ಲಿ ಕಲಿಕಾ ಸಾಮರ್ಥ್ಯಗಳು ಅಂದರೆ ಬುನಾದಿ ಸಾಮರ್ಥ್ಯಗಳು, ಪೂರ್ವ ಪರೀಕ್ಷಾ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆ ಹಾಕಿದ್ದೆ. ಸುಮಾರಾಗಿ ಕಮೆಂಟ್ ಇತ್ತು, ಸರ್ ನಮಗೆ ಪರಿಸರ ಅಧ್ಯಯನದಲ್ಲಿನೂ ಕೂಡ ನಮಗೆ ಸೇತುಬಂಧದ ಮಟೀರಿಯಲ್ಸ್ ಕೊಡಿ ಅಂತ ಅಂದಾಗ, ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ನಿಮಗೆ ಸೇತುಬಂಧದಲ್ಲಿ ಪರಿಸರ ಅಧ್ಯಯನದಲ್ಲಿ 4ನೇ ತರಗತಿಯ ವಿಡಿಯೋ ಇದೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೂ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳನ್ನು ನೋಡೋಣ. ಮೊದಲನೇದು, ಸ್ಥಳೀಯ ಪರಿಸರದಲ್ಲಿನ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳನ್ನು ಅವುಗಳ ಆಕಾರ, ಗಾತ್ರ ಮತ್ತು ಆವಾಸಗಳ ಆಧಾರದ ಮೇಲೆ ಗುರುತಿಸುವರು. ಎರಡನೇದು, ಪಕ್ಷಿಗಳು ಉಂಟು ಮಾಡುವ ಶಬ್ದಗಳಲ್ಲಿನ, ಆಹಾರ ಕ್ರಮದಲ್ಲಿನ ಮತ್ತು ವಾಸಿಸುವ ಸ್ಥಳಗಳಲ್ಲಿನ ಭಿನ್ನತೆಗಳನ್ನು ಗುರುತಿಸುವರು. ಮೂರನೇದು, ಸಾಮ್ಯತೆ ಮತ್ತು ವ್ಯತ್ಯಾಸಗಳ ಆಧಾರದ ಮೇಲೆ ವಸ್ತುಗಳು, ಸಸ್ಯ, ಪ್ರಾಣಿ, ಪಕ್ಷಿಗಳ ವಿಂಗಡಣೆ. 4, ನೀರಿನ ಮಹತ್ವ, ಆಕಾರಗಳು ಮತ್ತು ಸಮರ್ಪಕ ಸಂಗ್ರಹಣ ವಿಧಗಳು. 5, ಮಾನವ ಸಂಬಂಧಗಳನ್ನು ಆಧರಿಸಿ 3 ತಲೆಮಾರುಗಳ ಸರಳ ವಂಶವೃಕ್ಷಗಳನ್ನು ರಚಿಸ್ತಾರೆ. ಅದರಲ್ಲಿ ಅಜ್ಜ, ಮಕ್ಕಳು, ಮೊಮ್ಮಕ್ಕಳು ಇರಬೇಕು. ಇನ್ನು 6ನೇದು, ಸಾಮ್ಯತೆ, ಭಿನ್ನತೆ, ಅನುವಂಶೀಯ ಗುಣಗಳ ಮೇಲೆ ಕುಟುಂಬದ ಸದಸ್ಯರುಗಳನ್ನು ಸಂಬಂಧೀಕರಿಸ್ತಾರೆ. 7, ವಿವಿಧ ರೀತಿಯ ಮನೆಗಳನ್ನು ನಿರ್ಮಿಸಲು ಅಗತ್ಯವಾದ ಸಾಮಗ್ರಿಗಳನ್ನು ಪಟ್ಟಿ ಮಾಡ್ತಾರೆ. 8, ಮನೆಯ ಶುಚಿತ್ವದ ಮಹತ್ವವನ್ನು ಅರಿತು ಆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. 9, ಸಾರಿಗೆಯ ವಿಧಗಳು, ಸಮೀಪ ಮತ್ತು ದೂರದ ಸಂಚಾರಕ್ಕೆ ಬಳಸುವ ವಿವಿಧ ವಾಹನಗಳನ್ನು ತಿಳಿತಾರೆ. 10, ವಿವಿಧ ಸಂಪರ್ಕ ಸಾಧನಗಳನ್ನು ಹೆಸರಿಸಿ ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡ್ತಾರೆ. 11, ಆಹಾರದ ವಿಧ ಮತ್ತು ಅವುಗಳ ಮೂಲಗಳನ್ನು ಹೆಸರಿಸ್ತಾರೆ. 12, ಸ್ಥಳೀಯ ಮಟ್ಟದಲ್ಲಿ ಲಭ್ಯವಿರುವ ಮಕ್ಕಳ ತಿಂಡಿಗಳ ಪರಿಚಯ ಹೊಂದಿರುವರು. 13, ಆಹಾರ ತಯಾರಿಸಲು ಬಳಸುವ ಪರಿಕರಗಳನ್ನು ಮತ್ತು ಮನೆ ಬಳಕೆ ಇಂಧನಗಳನ್ನು ಪಟ್ಟಿ ಮಾಡುವರು. 14, ಜೇಡಿ ಮಣ್ಣಿನಿಂದ ವಿವಿಧ ಪರಿಕರ ಮತ್ತು ಮಾದರಿಗಳನ್ನು ಮಾಡಲು ಪ್ರಯತ್ನಿಸುವರು. 15, ಆಹಾರ ಧಾನ್ಯಗಳನ್ನು ಸಂರಕ್ಷಿಸುವಲ್ಲಿ ಕಾಲಕ್ರಮೇಣ ಆದ ಬದಲಾವಣೆಗಳನ್ನು ವಿವರಿಸುವರು. 16, ಸಂಜ್ಞೆ, ಅಭಿನಯ, ಪತ್ರ ವ್ಯವಹಾರ ಮುಂತಾದ ಮಾಧ್ಯಮಗಳ ಮೂಲಕ ಭಾಷೆ ವ್ಯಕ್ತಪಡಿಸುವರು. 17, ಒಳಾಂಗಣ ಮತ್ತು ಹೊರಾಂಗಣ ಆಟಗಳನ್ನು ವರ್ಗೀಕರಿಸುವರು. 18, ಮಾನವನ ದೇಹದ ವಿವಿಧ ಅಂಗಗಳನ್ನು ಹೆಸರಿಸಿ ಅವುಗಳ ಕಾರ್ಯವನ್ನು ಪ್ರಶಂಸಿಸುವರು. 19, ಸಸ್ಯ, ಪ್ರಾಣಿ ಮತ್ತು ಅಶಕ್ತರ ಬಗ್ಗೆ ಸಂವೇದನಾಶೀಲರಾಗಿ ಪರಿವರ್ತಿಸುವರು. 20, ರಾಷ್ಟ್ರೀಯ ಮತ್ತು ಸಾಂಪ್ರದಾಯಿಕ ಹಬ್ಬಗಳ ಹಿನ್ನೆಲೆಯನ್ನು ಮೌಲ್ಯೀಕರಿಸುವರು. ಇಷ್ಟು 4ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳೇ ಇತ್ತು. ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಕಡೆ ಪ್ರಶ್ನೆ ಪತ್ರಿಕೆ ಇದೆ. ಸೊ ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಉತ್ತರಗಳನ್ನು ಸಹಿತನೂ ಕೂಡ ಕೊಡ್ತಾ ಹೋಗ್ತೀನಿ. ಮೊದಲ ಪ್ರಶ್ನೆ, ಪೂರ್ವ ಪರೀಕ್ಷೆ ಇದೆ ಇದು. ಮೊದಲ ಪ್ರಶ್ನೆ, ಸಸ್ಯಗಳನ್ನು ಅವುಗಳ ಕಾಂಡದ ಆಧಾರದ ಮೇಲೆ ಹೇಗೆ ವರ್ಗೀಕರಿಸುತ್ತೀಯಾ ಅಂತ ಇದೆ. ಉತ್ತರ, ಪೊದರು, ಮೂಲಿಕೆ, ಮರಗಳು ಮತ್ತು ಬಳ್ಳಿಗಳು. ಪ್ರಶ್ನೆ 2, ಕೋಗಿಲೆಯು ಯಾವ ರೀತಿ ಕೂಗುತ್ತದೆ. ಉತ್ತರ, ಕೋಗಿಲೆಯು ಕುಹು ಕುಹು ಎಂದು ಕೂಗುತ್ತದೆ. ಪ್ರಶ್ನೆ 3, ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಸಸ್ಯಗಳು ಚಲಿಸೋದಿಲ್ಲ, ಪ್ರಾಣಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸ್ತವೆ. ಸಸ್ಯಗಳು ಆಹಾರ ತಯಾರಿಸ್ತವೆ, ಪ್ರಾಣಿಗಳು ಆಹಾರ ತಯಾರಿಸೋದಿಲ್ಲ. 2 ಮುಖ್ಯ ವ್ಯತ್ಯಾಸ ಇತ್ತು. ಮುಂದಿನ ಪ್ರಶ್ನೆ 4, ನೀವು ಕುಡಿಯಲು ಬಳಸುವ ನೀರಿನ ವಿವಿಧ ಮೂಲಗಳು ಯಾವುದು. ಸೊ ನಾವು ಕುಡಿಲಿಕ್ಕೆ ಬಳಸ್ತಕ್ಕಂಥ ನೀರಿನ ಮೂಲಗಳು ನದಿ, ಬಾವಿ, ಕೆರೆ. ನೆಕ್ಸ್ಟ್ ಪ್ರಶ್ನೆ 5, ನಿನ್ನ ತಂದೆಯ ತಂದೆ ನಿನಗೆ ಏನಾಗಬೇಕು. ನಿನ್ನ ತಂದೆಯ ತಂದೆ ನಿನಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಮುತ್ತಜ್ಜ. ಮುಂದಿನ ಪ್ರಶ್ನೆ, ನಿನ್ನ ಅಮ್ಮನ ತಂಗಿ ನಿನಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಸೊ ಅಮ್ಮನ ತಂಗಿ ಚಿಕ್ಕಮ್ಮ. ಮುಂದಿನ ಪ್ರಶ್ನೆ 7, ತಾರಸಿ ಮನೆ ನಿರ್ಮಿಸಲು ಯಾವ ವಸ್ತುಗಳು ಬೇಕು ಅಂತ ಕೇಳಿದ್ದಾರೆ. ಸೊ ತಾರಸಿ ಮನೆಗಳನ್ನು ನಿರ್ಮಿಸಲಿಕ್ಕೆ ನಮಗೆ ಸಿಮೆಂಟ್, ಇಟ್ಟಿಗೆ, ಕಲ್ಲು ಮತ್ತು ಕಬ್ಬಿಣ ಬೇಕು. 8ನೇ ಪ್ರಶ್ನೆ, ನಿಮ್ಮ ಮನೆಯನ್ನು ಹೇಗೆ ಶುಚಿಗೊಳಿಸುವೆ ಅಂತ ಕೇಳಿದ್ದಾರೆ. ಸೊ ಮನೆಯ ಒಳಗೆ ಮತ್ತು ಸುತ್ತಮುತ್ತಲಿನ ಕಾಗದ ಆರಿಸಿ ಕಸ ಹೊಡೆದು ಶುಚಿಗೊಳಿಸ್ತೇನೆ. 8ನೇ ಪ್ರಶ್ನೆ ಆಯಿತು. 9, ನೀನು ಭೂಸಾರಿಗೆ ಮೂಲಕ ಬೆಂಗಳೂರಿಗೆ ಹೋಗಲು ಯಾವ ವಾಹನ ಸೂಕ್ತವೆಂದು ನಿರ್ಧರಿಸುವೆ ಅಂತ ಕೇಳಿದರೆ. ಸೊ ಭೂ ಸಾರಿಗೆಗೆ ರೈಲು ಅಥವಾ ಬಸ್ಸು ಸೂಕ್ತ ಅಂತ ನಿರ್ಧಾರವನ್ನು ಮಾಡಬಹುದು. 10ನೇ ಪ್ರಶ್ನೆ, ಬೇರೆ ಊರಿನಲ್ಲಿರುವ ನಿಮ್ಮ ಸ್ನೇಹಿತನ ಆರೋಗ್ಯವನ್ನು ಯಾವ ಸಾಧನದ ಮೂಲಕ ವಿಚಾರಿಸ್ತೀಯಾ ಅಂತ ಕೇಳಿದರೆ.
ಸೊ ಬೇರೆ ಊರಿನಲ್ಲಿದ್ದರೆ ನಾವೇನು ಮಾಡುವುದು, ಸಹಜವಾಗಿರ್ತಕ್ಕಂಥದ್ದು ಫೋನ್ ಅಥವಾ ಪತ್ರದ ಮೂಲಕ ವಿಚಾರಿಸ್ತೀನಿ ಅಂತ ಉತ್ತರ ಬರಿಬಹುದು. 11ನೇ ಪ್ರಶ್ನೆ, ಸಸ್ಯಗಳಿಂದ ದೊರೆಯುವ ಆಹಾರ ಧಾನ್ಯಗಳು ಯಾವುವು ಅಂತ ಇದೆ. 11ನೇ ಉತ್ತರ ಜೋಳ, ಗೋಧಿ, ತೊಗರಿ, ಭತ್ತ. 12ನೇ ಪ್ರಶ್ನೆ, ನಿಮ್ಮ ಅಮ್ಮ ನಿನಗಾಗಿ ತಯಾರಿಸೋ ತಿಂಡಿಗಳು ಯಾವುವು ಅಂತ ಇದೆ. 12ನೇ ಪ್ರಶ್ನೆಯ ಉತ್ತರ ಅದು ವಿದ್ಯಾರ್ಥಿಗಳ ವಿವೇಚನೆಗೆ ಬಿಟ್ಟದ್ದು. ಸೊ ಹೇಳ್ಬೋದು ಏನಂದರೆ ರೊಟ್ಟಿ, ಚಪಾತಿ, ಅನ್ನ, ಪಾಯಸ, ಹೋಳಿಗೆ. ಸೊ ನಿಮಗೆ ಸ್ಥಳೀಯ ಆಹಾರದ ಪದಾರ್ಥಗಳ ಮೇಲೆ ಏನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ ಅಥವಾ ಪರಿಶೀಲನೆ ಸಹಿತ ಮಾಡಬಹುದು. 13, ನಿಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅಡುಗೆ ಪಾತ್ರೆಗಳನ್ನು ಯಾವುದರಿಂದ ತಯಾರಿಸಲಾಗ್ತಾ ಇದೆ ಅಂತ ಕೇಳಿದರೆ ವಿಶೇಷವಾಗಿ ಮಣ್ಣಿನ ಮಡಿಕೆಗಳು ಮತ್ತು ಇತರೆ ಲೋಹಗಳಿಂದ ಪಾತ್ರೆಗಳನ್ನು ಸಹಿತ ತಯಾರಿಸ್ತಿದ್ರು. 14ನೇ ಪ್ರಶ್ನೆ, ಜೇಡಿ ಮಣ್ಣಿನಿಂದ ಯಾವ ಯಾವ ಆಟದ ಸಾಮಗ್ರಿಗಳನ್ನು ನಾವೇನು ಮಾಡ್ಬೋದು. ಸೊ ಜೇಡಿ ಮಣ್ಣಿನಿಂದ ನಾವೇನು ಮಾಡ್ಬೋದು, ಎತ್ತು, ದೋಣಿ, ಒಲೆ, ಇತರೆ ಆಟಿಕೆ ಸಾಮಾನು ತಯಾರಿಸ್ಬೋದು. 15ನೇ ಪ್ರಶ್ನೆ, ಆಹಾರ ಧಾನ್ಯಗಳನ್ನು ಮೊದಲು ಎಲ್ಲಿ ಸಂಗ್ರಹಿಸುತ್ತಿದ್ದರು ಅಂತ ಇದೆ. ಸರಿಯಾದ ಉತ್ತರ ಏನು ಮಾಡ್ತಿದ್ರಪ್ಪ ಅಂದ್ರೆ ದೊಡ್ಡ ದೊಡ್ಡ ಮಣ್ಣಿನಿಂದ ಮಾಡಿದ ಹರವುಗಳಲ್ಲಿ ಅಂತ ಕೇಳಿದ್ದಾರೆ. 16, ಕ್ರಿಕೆಟ್ ಆಟದಲ್ಲಿ ಔಟ್ ಎಂದು ಸೂಚಿಸಲು ಹೇಗೆ ಸಂಜ್ಞೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ವಿಶೇಷವಾಗಿ ಏನು ಮಾಡ್ತಾರೆ, ಕೈಯನ್ನು ಮೇಲಕ್ಕೆ ಎತ್ತಿ ಒಂದೇ ಬೆರಳನ್ನು ಸೂಚನೆಯನ್ನು ಮಾಡ್ತಾರೆ. ನೆಕ್ಸ್ಟ್, ಕಬಡ್ಡಿ, ಖೋ ಖೋ, ಲಗೋರಿ ಇವು ಯಾವ ಪ್ರಕಾರದ ಆಟಗಳು ಅಂತ ಕೇಳಿದ್ದಾರೆ. ಸೊ ಕಬಡ್ಡಿ, ಖೋ ಖೋ, ಲಗೋರಿ ಇವೆಲ್ಲ ಹೊರಾಂಗಣ ಆಟಗಳು. ನೆಕ್ಸ್ಟ್, ನೀನು ನೋಡಲು ಹಾಗೂ ಕೇಳಲು ಯಾವ ಅಂಗ ಬಳಸುತ್ತೀಯಾ ಅಂತ ಕೇಳಿದ್ದಾರೆ. ಸೊ ನೋಡಲು ಕಣ್ಣು, ಕೇಳಲು ಕಿವಿ. 19ನೇ ಪ್ರಶ್ನೆ, ನಿಮ್ಮ ಅಜ್ಜಿಗೆ ಯಾವ ರೀತಿ ಸಹಾಯ ಮಾಡುವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏನು ಬರೀಬಹುದು, ನಮ್ಮ ಅಜ್ಜಿಗೆ ಕೈ ಹಿಡಿದು ಕರೆದೊಯ್ಯುವೆ, ಬೇಕಾದ ವಸ್ತುಗಳನ್ನು ಕೊಡುವೆ. ಲಾಸ್ಟ್ ಕ್ವಶನ್, ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳು ಯಾವುವು. ಉತ್ತರ ದೀಪಾವಳಿ, ಪಂಚಮಿ, ಯುಗಾದಿ ಇತ್ಯಾದಿ. ಇದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ನೋಡುವ. ಇನ್ನು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಪ್ರಶ್ನೆ 1, ವಾಸಸ್ಥಳಕ್ಕೆ ಅನುಗುಣವಾಗಿ ಪ್ರಾಣಿಗಳು ಹೇಗೆ ವರ್ಗೀಕರಿಸಲಾಗಿದೆ. ಉತ್ತರ ಭೂವಾಸಿಗಳು, ಜಲವಾಸಿಗಳು, ಮರುಭೂಮಿ ಪ್ರಾಣಿ ಮತ್ತು ಹಿಮ ಪ್ರಾಣಿ. ಪ್ರಶ್ನೆ 2, ಅತಿ ಸುಂದರವಾಗಿ ಗೂಡನ್ನು ಕಟ್ಟುವ ಪಕ್ಷಿ ಯಾವುದು. ಸರಿಯಾದ ಉತ್ತರ ಗೀಜಗನ ಪಕ್ಷಿ. ಪ್ರಶ್ನೆ 3, ನಿರ್ಜೀವಿ ಮತ್ತು ಸಜೀವಿಗಳ ನಡುವೆ ಇರುವ ವ್ಯತ್ಯಾಸಗಳು ಏನು. ಉತ್ತರ ನಿರ್ಜೀವಿ ಬೆಳೆಯೋದಿಲ್ಲ, ಸಜೀವಿಗಳು ಬೆಳೆಯುತ್ತವೆ. ನಿರ್ಜೀವಿಗಳು ಚಲಿಸೋದಿಲ್ಲ, ಸಜೀವಿಗಳು ಚಲಿಸ್ತವೆ. ಪ್ರಶ್ನೆ 4, ನೀರಿನಲ್ಲಿ ವಾಸಿಸೋ ಜೀವಿಗಳನ್ನು ಪಟ್ಟಿ ಮಾಡಿ. ಉತ್ತರ ಮೀನು, ಸಿಗಡಿ, ಆಮೆ, ಏಡಿ ಇತ್ಯಾದಿ. ಪ್ರಶ್ನೆ 5, ನಿನ್ನ ತಂದೆಯ ತಮ್ಮ ನಿನಗೆ ಏನಾಗಬೇಕು ಅಂತ ಕೇಳಿದ್ದಾರೆ. ಸೊ ತಂದೆಯ ತಮ್ಮ ಚಿಕ್ಕಪ್ಪ ಆಗ್ತಾರೆ. ಪ್ರಶ್ನೆ 6, ನೀನು ನಿಮ್ಮ ಮನೆಯಲ್ಲಿ ಯಾರನ್ನು ಹೋಲುವೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ನಾನು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ. ಸೊ ಯಾರಾಗೆ ಇರ್ತಾರೆ ಅದನ್ನು ಅವ್ರು ಏನು ಮಾಡ್ತಾರೆ, ಮಗು ಉತ್ತರಗಳನ್ನು ಬರೀತದೆ. ಪ್ರಶ್ನೆ 7, ಹುಲ್ಲಿನ ಮನೆ ನಿರ್ಮಿಸಲು ಯಾವ ವಸ್ತುಗಳು ಬೇಕು ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಹುಲ್ಲು, ಮಣ್ಣು, ಕಟ್ಟಿಗೆ ಬೇಕು. 8ನೇ ಪ್ರಶ್ನೆ, ನಿಮ್ಮ ಮನೆ ಅಥವಾ ಶಾಲೆ ಶುಚಿಯಾಗಿದ್ದರೆ ಅದರಿಂದ ನಿನಗಾಗೋ ಲಾಭಗಳು ಏನು ಅಂತ ಕೇಳಿದ್ದಾರೆ. 8ನೇ ಉತ್ತರ ದೈಹಿಕ ಮತ್ತು ಮಾನಸಿಕವಾಗಿ ನಾವೇನಾಗ್ಬೋದು, ಆರೋಗ್ಯಯುತವಾಗಿ ಇರಬಹುದು. 9ನೇ ಪ್ರಶ್ನೆ, ಸಮೀಪದ ನಿಮ್ಮ ಅಜ್ಜಿ ಮನೆಗೆ ನೀನು ಹೇಗೆ ಹೋಗುತ್ತೀಯಾ ಅಂತ ಕೇಳಿದ್ದಾರೆ. ಸಮೀಪದ ನಿಮ್ಮ ಅಜ್ಜಿ ಮನೆಗೆ ಹೇಗೆ ಹೋಗ್ತೀಯಾ. ಸೊ ಹೇಳ್ಬೋದು ನಡೆದುಕೊಂಡು ಅಥವಾ ಸೈಕಲ್, ಆಟೋದಲ್ಲಿ ಹೋಗ್ಬೋದು. 10ನೇ ಪ್ರಶ್ನೆ, ಹಿಂದೆ ಹೆಚ್ಚಾಗಿ ಬಳಕೆಯಲ್ಲಿದ್ದ ಸಂಪರ್ಕ ಸಾಧನ ಯಾವುದಾಗಿತ್ತು ಅಂತ ಕೇಳಿದರೆ. ಸರಿಯಾದ ಉತ್ತರ ಪತ್ರದ ವ್ಯವಹಾರ. 11ನೇ ಪ್ರಶ್ನೆ, ನಿನಗೆ ಶಕ್ತಿ ನೀಡೋ ಆಹಾರ ವಿಧಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಉತ್ತರ ಸಿರಿಧಾನ್ಯಗಳು, ಮಾಂಸ, ತರಕಾರಿ ಮತ್ತು ಹಣ್ಣುಗಳು. ಪ್ರಶ್ನೆ 12, ನಿಮ್ಮ ಶಾಲೆಯ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ದೊರೆಯುವ ನಿಮ್ಮ ಇಷ್ಟದ ತಿಂಡಿಗಳು ಯಾವುವು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಪ್ರಶ್ನೆ ಸಂಖ್ಯೆ 12 ಇದೆ. ಸೊ 12ರ ಉತ್ತರದಲ್ಲಿರ್ತಕ್ಕಂಥದ್ದು ಏನಾಗ್ತದ ಅಂತಂದ್ರೆ ಪ್ರಶ್ನೆ ಇರೋದು ಶಾಲೆಯ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ದೊರೆಯುವ ಇಷ್ಟದ ತಿಂಡಿಗಳು ಅಂತ ಕೇಳಿದ್ದಾರೆ. ಸೊ ಸಿಹಿ ತಿಂಡಿಗಳು, ಐಸ್ ಕ್ಯಾಂಡಿಗಳಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಇರ್ತವೆ. ನಿಮ್ಮ ಮನೆಯಲ್ಲಿ ಆಹಾರ ತಯಾರಿಸಲು ಬಳಕೆ ಮಾಡೋ ಪಾತ್ರೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಮನೆಯಲ್ಲಿ ಆಹಾರವನ್ನು ತಯಾರಿಸಲಿಕ್ಕೆ ನಾವು ಕುಕ್ಕರ್, ಹೆಂಚು, ಬೋಗುಣಿ ಪಾತ್ರೆಗಳನ್ನು ಬಳಸ್ತೀವಿ. ಸ್ವಲ್ಪ ಪ್ರಶ್ನೆ ಸಂಖ್ಯೆಗಳು ಹಿಂದೆ ಮುಂದೆ ಆಗಿದ್ದಾವೆ, ನೋಡ್ಕೊಡ್ರಿ. ಇನ್ನು ನಿಮ್ಮ ಮನೆಯಲ್ಲಿರುವ ಹೂವಿನ ಕುಂಡ, ಅಲಂಕಾರಿಕ ಗೊಂಬೆಗಳನ್ನು ಯಾವುದರಿಂದ ತಯಾರಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಅವುಗಳನ್ನು ಏನು ಮಾಡ್ತಾರೆ ಅಂತಂದರೆ ಸಾಮಾನ್ಯವಾಗಿ ಜೇಡಿ ಮಣ್ಣಿನಿಂದ ತಯಾರಿಸ್ತಾರೆ. ನೆಕ್ಸ್ಟ್ ಕ್ವಶನ್, ನಿಮ್ಮ ಮನೆಯಲ್ಲಿ ಆಹಾರ ಧಾನ್ಯಗಳನ್ನು ಹೇಗೆ ಸಂಗ್ರಹಿಸುವೆ ಅಂತ ಕೇಳಿದರೆ. ಸರಿಯಾದ ಉತ್ತರ ಡ್ರಮ್, ಬ್ಯಾರೆಲ್ ಮತ್ತು ಹೌಸ್ಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಬಹುದು. 16ನೇ ಪ್ರಶ್ನೆ, ಶಿಕ್ಷಕರು ಒಂದು ಸಂಜ್ಞೆಯನ್ನು ಮಾಡಿ ತೋರಿಸಿ ವಿದ್ಯಾರ್ಥಿಗೆ ಏನೆಂದು ತಿಳಿಸರು. ಉದಾಹರಣೆ ನೀರು ಕುಡಿಯೋದು, ಬಟ್ಟೆ ಒಗೆಯೋದು, ಊಟ ಮಾಡೋದು ಇತ್ಯಾದಿ.
17ನೇ ಪ್ರಶ್ನೆ, ಒಳಾಂಗಣ ಆಟ ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ, ಮನೆ ಅಥವಾ ತರಗತಿ ಕೋಣೆಯಲ್ಲಿ ಕುಳಿತು ಆಡುವ ಆಟವೇ ಒಳಾಂಗಣ ಆಟ. ಉದಾಹರಣೆ ಚೆಸ್, ಕೇರಂ, ಹಾವು ಏಣಿ, ಚಕಾರ. 18, ನಿಮ್ಮ ಅಣ್ಣನ ಬಾಯಿಯಲ್ಲಿರುವ ಹಲ್ಲಿನ ವಿಧಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಅದುಗಳು ಬಾಚಿ ಹಲ್ಲು, ಕೋರೆ ಹಲ್ಲು ಮತ್ತು ದವಡೆ ಹಲ್ಲು. ನಿಮ್ಮ ಸುತ್ತಲೂ ಮರ ಕಡಿಯುತ್ತಿದ್ದರೆ ನೀನೇನು ಮಾಡುವೆ ಅಂತ ಕೇಳಿದ್ದಾರೆ. ಸೊ ಸುತ್ತಲೂ ಮನೆಯನ್ನು ಕಡಿದಿದ್ರೆ ಎಲ್ಲರೂ ಸೇರಿ ಅನಾವಶ್ಯಕವಾಗಿ ಮರ ಕಡಿಯದಂತೆ ತಡೆಗಟ್ಟೋದು. ಲಾಸ್ಟ್ ಕ್ವಶನ್, ನಿಮ್ಮ ಶಾಲೆಯಲ್ಲಿ ಆಚರಿಸೋ ರಾಷ್ಟ್ರೀಯ ಹಬ್ಬಗಳು ಯಾವುವು ಅಂತ ಕೇಳಿದ್ದಾರೆ. ಅದು ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಮತ್ತು ಗಾಂಧಿ ಜಯಂತಿ. ಇಷ್ಟು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳಿತ್ತು. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.